ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್, ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದಿರಲ್ಲ, ಇನ್ನೂ ಕೆಲಷ್ಟು ಜನ ಬರಕ್ ಆಗ್ಲಿಲ್ಲ ಇವತ್ತು, ಅವರು ಎಲ್ಲ ಶೂಟಿಂಗ್ ಅಲ್ಲಿ ಬಿಸಿ ಇದ್ರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡಿರೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂತ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬೂರಿದ ಧನ್ಯವಾದಗಳು ಸರ್. ಮಂಜಣ್ಣ ಥ್ಯಾಂಕ್ ಯು. ಯಾಕೆಂದ್ರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಬಹಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡೋರು. ಮಂಜಣ್ಣನಿಗೆ ಯಾಕೆ ಮಾಡಕ್ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರಲ್ಲ, ಯಾವ ಹೀರೋದು ಸಿನಿಮಾ ನಡೀತಾ ಇಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ಒನ್ ಅಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅನ್ನದಾತರು. ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ, ಬಹಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಬಹಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಬ್ರಿ ಇವ್ರನ್ನ ಹಾಕೊಬ್ರಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟ್ ಇಂದ ಹಿಡಿದು ಇವತ್ತು ರಿಲೀಸ್ ಅವರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋ ಪಿಕ್ಚರ್ಗೆ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಹಾಗೆ ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಯಾಕೆಂದ್ರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನ ಕೊಟ್ಟರು, ನೀವೆಲ್ಲ ನೋಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅದನ್ನ ಯಾವ ಕಡೆಯಿಂದ ಸೂಪರ್ ಹೀರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಬ್ರು ಹ್ಯಾಂಡ್ಸಮ್ ತರುಣ ಅಂದರು, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬಾ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರುಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಅಥವಾ ನಮ್ಮ ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಭೂಮಿ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಬಹಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬಾ ಬೊಂಬೆ ಇಲ್ಲೇ ಇದ್ದಾರೆ, ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬಾ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟು ನಮ್ಮ ಲಿರಿಕ್ಸ್ ಮತ್ತೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಹೀರೋಗಳು. ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನನ್ನ ಗೆಳೆಯ ಕಿಟ್ಟಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ತರ ಇದೆ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ, ಚೆನ್ನಾಗಿ ಮಾಡೋಣ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೂ ಎಲ್ಲೂ ಯಾವುದೇ ತರದ ಒಂದು ಪ್ರಾಬ್ಲಮ್ ಆಗಿಲ್ಲ. ಇವತ್ತಿಗೂ ನನ್ನ ಫಸ್ಟ್ ಫಿಲ್ಮ್ ಅಲ್ಲಿ ನಾನು ಅವನು ಹೇಗಿದ್ನು ಅಂದ್ರೆ ಆದಿನಲ್ಲಿ ನಾನು ಅವನು ಮೀಟ್ ಮಾಡಿದಾಗ ಹೇಗಿದ್ವು, ಇವತ್ತಿಗೂ ಹಂಗೆ ಇದ್ವಿ, ಮುಂದೇನೂ ಹಂಗೆ ಇರ್ತೀವಿ. ಬಿಕಾಸ್ ಆ ತರ ಗೆಳೆತನ ರೇರ್ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ಹೇಳಬೇಕು ಅಂದ್ರೆ ನನ್ನ ಕ್ಯಾಮ್ರಾಮನ್ ಎಲ್ಲಿದ್ದಾರೆ, ನವೀನ್. ನನ್ನ ಕ್ಯಾಮ್ರಾಮನ್, ನನ್ನ ಎಡಿಟರ್ ಶ್ರೀಕಾಂತ್ ಸರ್, ಪ್ರತಿಯೊಬ್ರು ಈ ಸಿನಿಮಾಗೆ ಕೆಲಸ ಮಾಡಿರೋರಿಗೆ ನನ್ನ ತುಂಬೂರಿದ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಸಹ ಕಲಾವಿದರು, ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಧನ್ಯವಾದಗಳನ್ನ ಹೇಳೋದಕ್ಕೆ ತಿಳಿಸ್ತೀನಿ. ಯಾಕೆಂದ್ರೆ ನೀವು ನೋಡಿರೋ ಹಾಗೆ ಒಂದು ದೊಡ್ಡ ಗಂಟೆ ಇದೆ ಈ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರು ನನ್ನ ಜೊತೆ ಬಂದು, ಯಾಕೆಂದ್ರೆ ಹೀರೋ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ ಸರ್. ನನ್ನ ಗೆಳೆಯ ಹೇಳ್ದಂಗೆ ವಿಲನ್ ಏಟ್ ತಿಂದ್ರೇನೆ ನಾವು ಹೀರೋ ಆಗೋದು. ಸೊ ಅಂಥದ್ರಲ್ಲಿ ಇದ್ರಲ್ಲಿ ವಿಲನ್ ಯಾರು ಅಂತ ನಾನು ಹೇಳಕ್ಕಾಗಲ್ಲ. ಸೊ ವಿಲನ್ ಏಟ್ ತಿಂದ್ರೇನೆ ನಾವು ಹೀರೋಗಳಾಗೋದು ಅಂತ ನನ್ನ ಗೆಳೆಯ ಹೇಳಿದ್ದ. ಸೊ ಅದನ್ನೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ನಾನಲ್ಲ ಹೀರೋ, ನಾನೊಬ್ಬ ಪಾತ್ರ ಅಷ್ಟೇ. ಇವರೆಲ್ಲರೂ ಹೀರೋಗಳು, ನನ್ನನ್ನು ಹೀರೋ ಪ್ರೊಜೆಕ್ಟ್ ಮಾಡಿದಾನೆ ಅಷ್ಟೇ ಹೊರತು ಈಸ್ ಆರ್ ದ ಹೀರೋಸ್. ಐ ಆಮ್ ನಾಟ್ ಎ ಹೀರೋ, ಐ ಆಮ್ ಜಸ್ಟ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ, ಆಮೇಲೆ ಕೊನೆಯದಾಗಿ ಐ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಕಾಂತಣ್ಣ ಥ್ಯಾಂಕ್ ಯು. ಯಾಕೆಂದ್ರೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ನನಗೆ ಮೇಕಪ್ ಮಾಡಿರೋಂಥ ಎದ್ದು ನಿಂತ್ಕೊಳ್ಳಿ ಕಾಂತಣ್ಣ, ನಮ್ಮ ಕಾಂತಣ್ಣ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಯಾಕೆಂದ್ರೆ ನನಗೆ ಮೇಕಪ್ ಮಾಡಿ ನನ್ನನ್ನು ಇಷ್ಟು ಚೆನ್ನಾಗಿ ಕಾಣಿಸಿರುವಂಥ ನನ್ನ ಮೇಕಪ್ ಆರ್ಟಿಸ್ಟ್ ಕಾಂತಣ್ಣ ಅವರು